ಹಸಿ ಭತ್ತ ಬಿಸಿ ಬೆಲ್ಲ ಅಂದ್ರೆ ವಾಡಿಕೆ ಮೇಲೆ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಿಜವಾಗ್ಲೂ ಈ ಕಾರ್ಯಕ್ರಮದ ವಿಚಾರವಾಗಿ ನಿಜವಾಗಿ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳು. ನಾರಾಯಣಪುರ ಇದೇ ರೀತಿ ನೀವು ಯಾವುದೇ ಕಾರ್ಯಕ್ರಮ ಮಾಡಿ ಯಶಸ್ವಿಯಾಗಿ ನಡೀಲಿ ಅನ್ನೋದೊಂದು ವಿಚಾರ. ಏನು ಅಂದ್ರೆ ತಾರೀಖು 23ರಂದು ರೈತರು ವಿಶ್ವ ದಿನಾಚರಣೆ, ರೈತರು ಆರ್ಥಿಕವಾಗಿ ಪ್ರಬಲರಾಗಬೇಕು. ಆಮೇಲೆ ಏನು ಸರ್ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಏನು ಈ ವಿಶ್ವ ರೈತ ದಿನಾಚರಣೆ ಅಂಗವಾಗಿ ಯಾವುದೇ ರೈತರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಕೂಡದು. ಕಾರಣ ಏನಂದ್ರೆ ರೈತ ಸಂಘ ರೈತ ಸಂಘಟನೆ ಬಲವಾಗದೆ. ಒಂದು ಚೂರು ಯಾವತ್ತೇ ಆಗ್ಲಿ ಯಾವುದೇ ಆಗ್ಲಿ ಬ್ಯಾಂಕ್ಗಳು ನಿಮ್ಮ ಮನೆ ಮುಂದೆ ಜಪ್ತಿ ಮಾಡದೇ ಆಗ್ಲಿ, ನಿಮ್ಮ ಎದುರಿಸದೇ ಆಗ್ಲಿ, ಈ ಸ್ಥಳೀಯವಾಗಿ ನಾರಾಯಣಪ್ಪ ವಿಜಯಮೂರ್ತಿ ಯಾವ ಬ್ಯಾಂಕ್ ಬಂದು ನಿಮ್ಮ ಮನೆ ಮುಂದೆ ಯಾವ ಜಮೀನೇ ಆಗ್ಲಿ ಜಮೀನ್ ಸಾಲ ಕೊಟ್ಟಿರ್ತಾನೆ, ಬೆಳೆ ಸಾಲ ಅಂತ ಇನ್ನೊಂದು ಸಾಲ ಆಗ್ಲಿ ಕೊಟ್ಟಿರ್ತಾನೆ, ಹರಾಜ್ ಮಾಡ್ತೇನೆ ಅಂತ ತಾಕತ್ತು ತೋರಿಸಿ ನೋಡುದ. ಯಾವುದೋ ಬ್ಯಾಂಕ್ ಬಂದು ತೋರಿಸ್ಲಿ ಅಂತ ತಾಕತ್ತು ನಾವು ಮಾಡ್ತೀವಿ. ಬ್ಯಾಂಕ್ ಅಲ್ಲಿ ನಿಮ್ ಬ್ಯಾಂಕಿಂದ ನಿಮ್ಮ ಜಮೀನ ಜಪ್ತಿ ಮಾಡ್ತೀವಿ, ಹರಾಜ್ ಮಾಡ್ತೀವಿ ಅಂತ ಆ ತಾಕತ್ತನ್ನ ನಿಜವಾಗ್ಲೂ ಹುಟ್ಟಿಸ್ತಾರೋ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ನಿಜವಾಗ್ಲೂ ನಾವು ನೀವೆಲ್ಲ ನಿಜವಾಗ್ಲೂ ಅವ್ರನ್ನ ಆ ರೀತಿ ಸ್ಮರಿಸಬೇಕು. ಅದೇ ರೀತಿ ಯಾವುದೇ ಇದಾಗ್ಲಿ ಏನು ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳು ಅತಿಯಾದ ರೀತಿಯಲ್ಲಿ ರೈತರನ್ನ ಜಪ್ತಿ ಮಾಡ್ತಾವೆ, ಅತಿಯಾದ ರೀತಿಯಲ್ಲಿ ತೊಂದರೆ ಕೊಡ್ತಾವೆ. ಆ ತೊಂದರೆಗಳ ಯಾರು ಯಾವುದೇ ರೀತಿ ಹೇಳ್ತಾ ಇಲ್ಲ. ಕಾರಣ ಏನು ಅಂದ್ರೆ ನನ್ಗೇನು ಮಾನ ಓದೋದು, ನನ್ಗೇನು ಮರ್ಯಾದೆ ಪ್ರಶ್ನೆಯೋ ಆ ರೀತಿಯಲ್ಲಿ ನಾವು ಬಾಳ್ತಾವಿ. ಇದೇ ರೀತಿಯ ಉತ್ಕ ಬಾಳ್ತಾ ಇದ್ರೆ ನಾಳೆ ಒಂದು ದಿನ ರೈತರಿಗೆ ಸಂಕಷ್ಟ ಕಟ್ಟಿಟ್ಟು ಬುತ್ತಿ. ಈ ವಿಚಾರದಲ್ಲಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾರಿಗೂ ಎದುರಬಾರದು. ಚಾಮರಾಜನಗರ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿ ಅಲ್ಲಿ ಸ್ಥಳೀಯರು ಇಂಥ ವಿಚಾರಗಳಿಗೆ ಎದುರಿ ಊರ್ನೇ ಬಿಟ್ಟು ಹೋಗವ್ರೆ. ಅಂತದ್ದೆಲ್ಲ ಯಾವ ಕೆಲಸ ಮಾಡಬೇಡಿ. ಯಾವುದೇ ಅಂತ ವಿಚಾರಗಳು ಬಂದ್ರೆ ಸಂಘಟನೆ ವಿಚಾರ ತಿಳಿಸಿ, ಸಂಘಟನೆ ಮುಖಾಂತರ ಆ ವಿಚಾರನ ಬಗೆಹರಿಸ್ಕೊಳ್ಳಿ. ಅದು ಬಿಟ್ಬಿಟ್ರೆ ಅವರು ಪ್ರತಿಯೊಂದಕ್ಕೆ ಒಂದು ದಿನ ಕಟ್ಟಲಿಲ್ಲ ನೀವು ಕಂತಿನ ಇನ್ಸ್ಟಾಲ್ಮೆಂಟ್ ಅಂದ್ರೆ ಅದಕ್ಕೆ ಫೈನ್ ಹಾಕ್ತಾರೆ. ಅದಕ್ಕಿಷ್ಟು ಅಂತ ಅದಾದ ಒಂದು 10 ತಿಂಗಳು 6 ತಿಂಗಳು ಆಯ್ತು ಅಂದ್ರೆ ಅವ್ರ ಮನೆ ಜಪ್ತಿ ಮಾಡ್ತಾರೆ, ಅವರು ಫೈನ್ ಹಾಕ್ತಾರೆ, ಹರಾಜ್ ಮಾಡ್ತಾರೆ. ಆ ಹರಾಜನ್ನೆಲ್ಲ ನಿಲ್ಲಿಸಬೇಕು ಅಂದ್ರೆ ನಮ್ಮ ರೈತ ಸಂಘದ ಸಂಘಟನೆ ಬಲು ಮುಖ್ಯ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ, ಆದಷ್ಟು ನಾರಾಯಣಪ್ಪನ ಯುವಕರ ಬಗ್ಗೆ ಗಮನ ಕೊಡಿ. ಯುವಕರನ್ನ ನಮ್ಮ ಸಂಘಟನೆ ಏನು 32 ವರ್ಷಗಳ ಕಳೆದ್ರು ಇನ್ನೂ ಯುವಕರ ಅಂತ ಇದಕ್ಕೆ ಅಂತಾರ ನೋಡಿ. ಕೆಲವಾರು ಜನ ಈಗ ನಾಮಂಗಲದವರೇ, ನಮ್ಮ ಕುಣಿಗಲ್ಲದವರೇ, ಇಂಥ ಯುವಕರನ್ನ ನಿಜವಾಗಿ ಸಂಘಟಿಸಿದೆ ಆದ್ರೆ ಖಂಡಿತ ನಮ್ಮ ತಲಾಂತರಕ್ಕೂ ರೈತ ಸಂಘ ಮುಂದುವರಿತಾರೆ ಅಂತ ಹೇಳ್ತಾ ನನ್ನ ಮಾತನ್ನ ಇಷ್ಟಕ್ಕೆ ಮುಗಿಸ್ತೀನಿ. ಎಲ್ಲರೂ ಪ್ರತಿಯೊಬ್ಬರು ಮಾತಾಡಬೇಕು ಈ ಸಂಘಟನೆ ವಿಚಾರವಾಗಿ. ಅದಕ್ಕೆ ನನ್ನ ಮಾತು ಮುಗಿಸ್ತೀನಿ. ನಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಮಂಡ್ಯ ತಾಲೂಕ್ ಅಧ್ಯಕ್ಷರು ಆದಂತ ಶಿವಳ್ಳಿ ಚಂದ್ರಶೇಖರಣ್ಣ ಅವರು ಬಹಳ ಒಂದು 35-40 ವರ್ಷ ಹೋರಾಟಗಾರರು. ಯಾಕೆಂದ್ರೆ ಅವರ ಕಿಚ್ಚು ಇಲ್ಲಿ ಹಚ್ಚಬೇಕು ಅಂತ ಹೇಳಿ ಬಂದಿರೋದು ಅವರು. ಯಾವಾಗ ನಾವು ಹೋರಾಟದ ಕಿಚ್ಚನ್ನು ಹಚ್ತೀವಿ ಆಗ ಅದು ಅನ್ಯಾಯದ ವಿರುದ್ಧ ಜ್ವಾಲೆಯಾಗಿ ಪರಿವರ್ತನೆ ಆಗುವುದು. ಆ ಹೋರಾಟದ ನಮ್ಮ ಶಕ್ತಿ ಅಂತ ಹೇಳಲಿಕ್ಕೆ ಅವರು